ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನಸ್ಸನ್ನ ಕಲಕುವ ಒಂದು ಹುಡುಗಿಯ ನಿಜ ಜೀವನದ ಘಟನೆಯನ್ನ ಹೇಳ್ತೀವಿ. ಆ ಹುಡುಗಿ ನೋಡೋದಕ್ಕೆ ತುಂಬಾನೇ ಸುಂದರವಾಗಿದ್ಲು. ಇವಳನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಹುಡುಗರು ನಾನು ಅಂತ ಮುಂದೆ ಬರ್ತಾ ಇದ್ರು. ಅಷ್ಟು ಸುಂದರವಾದ ಹುಡುಗಿ. ಬರೀ ದೇಹ ಮಾತ್ರ ಅಲ್ಲ, ಗುಣದಲ್ಲಿ ಕೂಡ ಸುಂದರವಾಗಿದ್ಲು. ಇಂಥ ಹುಡುಗಿ 25 ವರ್ಷ ಒಂದು ಕತ್ತಲೆ ಕೋಣೆಯಲ್ಲಿ ತಿನ್ನೋದಕ್ಕೆ ಸರಿಯಾದ ಊಟ ಇಲ್ಲದೆ, ಹಾಕಿಕೊಳ್ಳೋದಕ್ಕೆ ಮೈಮೇಲೆ ಬಟ್ಟೆಗಳಿಲ್ಲದೆ, ಕೊನೆಗೆ ಮಲ ಮೂತ್ರ ವಿಸರ್ಜನೆಯನ್ನ ಒಂದೇ ಜಾಗದಲ್ಲಿ ಮಾಡಿಕೊಂಡು ಘೋರ ನರಕವನ್ನ ಅನುಭವಿಸ್ತಾಳೆ. ನೀವು ಈ ವಿಷಯ ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ. ಈ ಹುಡುಗಿಗೆ ಈ ರೀತಿ ನರಕ ದರ್ಶನ ಮಾಡಿಸಿದ್ದು ಸ್ವತಃ ಇವಳ ತಾಯಿ. ಇಂತಹ ನಿರಂಕುಶ, ಅಮಾನವೀಯ, ಕಠೋರ ನಿರ್ಧಾರವನ್ನ ಇವಳ ತಾಯಿ ಯಾಕೆ ಮಾಡಿದ್ಲು? ಅಷ್ಟಕ್ಕೂ ಈಕೆ ಮಾಡಿದ ತಪ್ಪೇನು? ಕೊನೆಗೆ ಆ ಹುಡುಗಿ ಏನಾದ್ಲು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಫ್ರೆಂಡ್ಸ್, ಈ ವಿಡಿಯೋವನ್ನ ಪೂರ್ತಿ ನೋಡಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ತನ್ನ ಅಂದವೇ ತನಗೆ ಶಾಪವಾಗಿ ಬದಲಾದ ಈ ಹುಡುಗಿ ಹೆಸರು ಬ್ಲಾಂಚ್ ಮೊನಿಯರ್. ಇವರದ್ದು ಫ್ರಾನ್ಸ್ ದೇಶದ ಅತ್ಯಂತ ಧನಿಕ ಕುಟುಂಬ. ತಂದೆ ಹೆಸರು ಎಮಿಲೆ ಮೊನಿಯರ್, ತಾಯಿ ಹೆಸರು ಮಡಮೆ ಮೊನಿಯರ್. ಈ ಘಟನೆಯ ಮೇನ್ ವಿಲನ್ ಈಕೆನೆ. ಇವರಿಬ್ಬರಿಗೆ ಒಟ್ಟು 3 ಜನ ಮಕ್ಕಳು. ಬ್ಲಾಂಚ್ ಮೊನಿಯರ್ಗೆ ಒಬ್ಬ ಅಣ್ಣ ಮತ್ತು ತಂಗಿ. ಬ್ಲಾಂಚ್ ಕುಟುಂಬ ಈ ಊರಿನಲ್ಲೇ ಅತ್ಯಂತ ಹೆಸರುವಾಸಿಯಾಗಿರುವ ಕುಟುಂಬ ಆಗಿತ್ತು. ತಂದೆ ಸರ್ಕಾರದ ಉನ್ನತ ಹುದ್ದೆಯಲ್ಲಿದ್ದರು. ತಾಯಿ ಮಡಮೆ ಒಬ್ಬ ಸೋಷಿಯಲ್ ವರ್ಕರ್. ಸಮಾಜಕ್ಕೋಸ್ಕರ ಫಂಡ್ಸ್ ಅನ್ನ ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ಕೊಡ್ತಿದ್ರು. ಈಕೆಯ ಒಳ್ಳೆಯ ಕೆಲಸಕ್ಕೆ ಅಲ್ಲಿನ ಸರ್ಕಾರ ಕಮಿಟಿ ಆಫ್ ಗುಡ್ ವರ್ಕ್ ಕಡೆಯಿಂದ ಒಂದು ಅವಾರ್ಡ್ ಅನ್ನ ಕೂಡ ಕೊಟ್ಟಿರ್ತಾರೆ. ಇನ್ನು ಬ್ಲಾಂಚ್ ಅಣ್ಣ ಒಬ್ಬ ದೊಡ್ಡ ಲಾಯರ್. ಹೀಗೆ ಎಲ್ಲರೂ ಒಂದೊಂದು ಉನ್ನತ ಹುದ್ದೆಯಲ್ಲಿ ಇದ್ದಿದ್ರಿಂದ ಸಮಾಜದಲ್ಲಿ ಈ ಕುಟುಂಬಕ್ಕೆ ಒಳ್ಳೆಯ ಗೌರವ ಇತ್ತು. ಇನ್ನು ಈ ಕಥೆಯ ಕಥಾನಾಯಕಿ ಬ್ಲಾಂಚ್ ವಿಷಯಕ್ಕೆ ಬಂದರೆ, ಬ್ಲಾಂಚ್ ತುಂಬ ಸುಂದರವಾದ ಹುಡುಗಿ, ನೋಡೋದಕ್ಕೆ ಅತಿಲೋಕ ಸುಂದರಿ. ಈಕೆಯ ಅಂದದ ಬಗ್ಗೆ ಊರಿನವರು ಏನು ಮಾತಾಡ್ಕೋತಾ ಇದ್ರು ಅಂದರೆ, ಈಕೆಯನ್ನು ಮದುವೆ ಆಗುವ ಹುಡುಗ ತುಂಬ ಅದೃಷ್ಟವಂತ ಆಗಿರಬೇಕು ಅಂತ ಮಾತಾಡ್ಕೋತಿದ್ರು. ಕೇವಲ ಈಕೆಯ ಸೌಂದರ್ಯ ಅಂದಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ, ಈಕೆಯ ಗುಣದಲ್ಲೂ ಕೂಡ ಸುಂದರವಾಗೇ ಇದ್ಲು. ತುಂಬ ಗುಡ್ ಕ್ವಾಲಿಟೀಸ್ ಇತ್ತು. ಇದರಿಂದ ಈ ಹುಡುಗಿಯನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಜನ ಧನವಂತ ಹುಡುಗರು ಪೈಪೋಟಿ ನಡೆಸ್ತಿದ್ರು. ಈಕೆಗೆ ಮದುವೆ ವಯಸ್ಸು ಬಂದಾಗ ದೊಡ್ಡ ಸಂಬಂಧಗಳು ಮನೆಗೆ ಬರ್ತಿತ್ತು. ಆದರೆ ಬ್ಲಾಂಚ್ ತಂದೆ ತಾಯಿ ಇದನ್ನ ನಿರಾಕರಿಸ್ತಿದ್ರು. ಇಲ್ಲಿ ಇನ್ನೊಂದು ವಿಷಯ ನಿಮ್ಗೆ ಹೇಳಬೇಕು. ಈಕೆಯ ಅಮ್ಮನ ಮಾತೆ ಈ ಕುಟುಂಬದಲ್ಲಿ ಫೈನಲ್. ಈಕೆ ಹೇಗೆ ಹೇಳಿದ್ರೆ ಹಾಗೆ ಕೇಳಬೇಕು. ಬ್ಲಾಂಚ್ಲ ಅಣ್ಣನ ಜೊತೆ ಕೆಲಸ ಮಾಡುವ ಒಬ್ಬ ಸೀನಿಯರ್ ಲಾಯರ್ ಈ ಕುಟುಂಬಕ್ಕೆ ತುಂಬಾ ಹತ್ತಿರವಾಗಿದ್ದ. ಈತ ತುಂಬಾ ಸಲ ಇವರ ಮನೆಗೆ ಬಂದು ಹೋಗ್ತಾ ಇದ್ದ. ಆ ಸೀನಿಯರ್ ಲಾಯರ್ನ ಗುಣ ವರ್ತನೆ ಚೆನ್ನಾಗಿದ್ದರಿಂದ ಬ್ಲಾಂಚ್ ಈತನನ್ನ ಪ್ರೀತಿಸೋದಕ್ಕೆ ಶುರು ಮಾಡ್ತಾಳೆ. ಈತ ಕೂಡ ಬ್ಲಾಂಚ್ಳನ್ನ ಪ್ರೀತಿಸ್ತಾನೆ. ಆದರೆ ಇಲ್ಲಿ ಸಮಸ್ಯೆ ಏನಂದ್ರೆ, ಆ ಸೀನಿಯರ್ ಲಾಯರ್ ವಯಸ್ಸಿನಲ್ಲಿ ಬ್ಲಾಂಚ್ಗಿಂತ ತುಂಬಾನೇ ದೊಡ್ಡವನು. ಇದರ ಜೊತೆಗೆ ಈತನಿಗೆ ಈಗಾಗಲೇ ಒಂದು ಮದುವೆ ಆಗಿ ಡೈವೋರ್ಸ್ ಆಗಿದೆ. ಇವೆಲ್ಲ ಗೊತ್ತಿದ್ರೂ ಬ್ಲಾಂಚ್ ಈತನನ್ನ ಪ್ರೀತಿಸ್ತಾ ಇರ್ತಾಳೆ. ಸೊ ಇಲ್ಲಿಂದ ಈಕೆಯ ಜೀವನದಲ್ಲಿ ಸಮಸ್ಯೆ ಶುರುವಾಗುತ್ತೆ. ಸ್ವಲ್ಪ ಕಾಲದ ನಂತರ ಇವರಿಬ್ಬರ ಪ್ರೀತಿ ವಿಷಯ ಅಣ್ಣನಿಗೆ ಗೊತ್ತಾಗುತ್ತೆ. ಇದನ್ನ ತನ್ನ ತಾಯಿಗೆ ಹೇಳ್ತಾನೆ. ತಾಯಿ ಮಡಮೆ ಬ್ಲಾಂಚ್ಗೆ ತುಂಬಾ ನಿಧಾನವಾಗಿ ಅರ್ಥ ಆಗೋ ರೀತಿಲಿ ಹೇಳ್ತಾಳೆ, ಆ ಹುಡುಗನಿಗೆ ಈಗಾಗಲೇ ಮದುವೆ ಆಗಿದೆ, ಅವನ ಬಿಹೇವಿಯರ್ ಚೆನ್ನಾಗಿಲ್ಲದೆ ಇರೋದ್ರಿಂದ ಡೈವೋರ್ಸ್ ಕೂಡ ಆಗಿದೆ, ಅವನು ನಿನಗಿಂತ ವಯಸ್ಸಿನಲ್ಲಿ ತುಂಬಾ ದೊಡ್ಡವನು, ನಿನಗೆ ಒಳ್ಳೊಳ್ಳೆ ಸಂಬಂಧಗಳು ಬರ್ತಾ ಇದೆ, ಅವರಲ್ಲೇ ನಿನಗೆ ಇಷ್ಟ ಬಂದವರನ್ನ ಮದುವೆ ಆಗು ಅಂತ ಹೇಳ್ತಾಳೆ. ನಿಜ ಏನಂದ್ರೆ, ಆ ಸೀನಿಯರ್ ಲಾಯರ್ ಇವರ ಸ್ಟೇಟಸ್ಗೆ ಸರಿ ಹೋಗೋದಿಲ್ಲ ಅನ್ನೋ ಕಾರಣದಿಂದ ತಾಯಿ ಮಡಮೆ ಇವರ ಪ್ರೇಮವನ್ನ ಒಪ್ಪೋದಿಲ್ಲ. ಆದರೆ ಬ್ಲಾಂಚ್ ಮಾತ್ರ ತಾಯಿ ಮಾತನ್ನ ಕೇಳದೆ ಹಠ ಮಾಡ್ತಾಳೆ. ನಾನು ಮದುವೆ ಆದರೆ ಅವನನ್ನೇ, ಇಲ್ಲ ಅಂದರೆ ಮದುವೆನೇ ಬೇಡ ಅಂತ ತುಂಬ ಕಠಿಣವಾಗಿ ಹೇಳ್ಬಿಡ್ತಾಳೆ. ಮಡಮಗೆ ತುಂಬ ಕೋಪ ಬಂದು ಸಿಕ್ಕಾಪಟ್ಟೆ ಹೊಡಿತಾಳೆ. ಎಷ್ಟು ಹೊಡೆದ್ರೂ ಬ್ಲಾಂಚ್ ಹಠವನ್ನ ಬಿಡಲಿಲ್ಲ. ಕೊನೆಗೆ ಮಡಮೆ ಯಾವ ತಾಯಿ ಕೂಡ ತೆಗೆದುಕೊಳ್ಳದ ನಿರ್ದಾಕ್ಷಿಣ್ಯವಾದ ಘೋರ ನಿರ್ಧಾರವನ್ನ ತೆಗೆದುಕೊಳ್ತಾಳೆ. ನಿನ್ನ ಅಂದವನ್ನ ನೋಡ್ಕೊಂಡು ತಾನೇ ಹೀಗಾಡ್ತಾ ಇದೆಯಾ ಅಂತ ಹೊಡ್ಕೊಂಡು ಕರ್ಕೊಂಡು ಹೋಗಿ ಮನೆಯ ಮೇಲಿರುವ ಒಂದು ಕತ್ತಲೆ ರೂಮ್ನಲ್ಲಿ ಕೂಡಿ ಹಾಕ್ತಾಳೆ. ಫ್ರಾನ್ಸ್ನಲ್ಲಿ 1900ರ ಕಾಲದಲ್ಲಿ ಮನೆಗಳು ಹೇಗಿದ್ವು ಅಂದರೆ, ಕೆಳಗಡೆ 2 ಫ್ಲೋರ್ಗಳಲ್ಲಿ ವಾಸ ಮಾಡೋದಕ್ಕೆ ಮತ್ತು ಮೇಲೆ ಟ್ರಯಾಂಗಲ್ ಶೇಪ್ನಲ್ಲಿರುವ ರೂಮ್ನಲ್ಲಿ ಮನೆಯಲ್ಲಿ ಉಪಯೋಗಿಸದೇ ಇರುವ ವಸ್ತುಗಳನ್ನು ಇಡೋದಕ್ಕೆ ಬಳಸ್ತಿದ್ರು. ಬ್ಲಾಂಚ್ ಮೇಲೆ ಕೋಪದಿಂದ ತಾಯಿ ಈ ಚಿಕ್ಕ ರೂಮ್ನಲ್ಲಿ ಕೂಡಿ ಹಾಕ್ತಾಳೆ. ಬ್ಲಾಂಚ್ ಅಲ್ಲಿ ಒಂಟಿಯಾಗಿ ಇದ್ದಿದ್ರಿಂದ ಭಯ ಆಗಿ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಆಕೆ ಅರಚುವ ಶಬ್ದ ಸುತ್ತಮುತ್ತ ಇರೋ ಮನೆಯವರಿಗೆ ಕೇಳಿಸ್ತಿತ್ತು. ಇದರಿಂದ ಸುತ್ತಮುತ್ತಲಿನ ಜನ ಇವರ
ಇವರ ಮನೆಗೆ ಬಂದು ಬ್ಲಾಂಚ್ಗೆ ಏನಾಯ್ತು, ಯಾಕೆ ಹೀಗೆ ಕಿರ್ಚ್ತಾ ಇದ್ದಾಳೆ ಅಂತ ಮಡಮೆಯನ್ನ ಕೇಳ್ತಾರೆ. ಅವಳಿಗೆ ಹುಚ್ಚು ಹಿಡಿದಿದೆ, ಮಾನಸಿಕ ರೋಗದಿಂದ ಹೀಗೆ ಆಡ್ತಿದ್ದಾಳೆ ಅಂತ ಸುಳ್ಳು ಹೇಳಿ ಅವರನ್ನ ಕಳಿಸಿಬಿಡ್ತಾಳೆ. ತುಂಬಾ ಧನವಂತ ಕುಟುಂಬದಲ್ಲಿ ಹುಟ್ಟಿ ಅಷ್ಟು ದುಡ್ಡಿದ್ರು ಅಂದವಿದ್ರು ಸಡನ್ ಆಗಿ ಹೇಗೆ ಹುಚ್ಚಿಡಿಯುತ್ತೆ ಅಂತ ಸುತ್ತಮುತ್ತಲಿನವರು ಮಾತಾಡ್ಕೊಂಡ್ರೆ ವಿನಃ ಯಾರೂ ಕೂಡ ಬ್ಲಾಂಚ್ಲನ್ನ ಬಿಡಿಸೋದಕ್ಕೆ ಮುಂದೆ ಬರಲಿಲ್ಲ. ಹೀಗೆ ಸ್ವಲ್ಪ ದಿನಗಳ ನಂತರ ಬ್ಲಾಂಚ್ ಕಿರುಚುವ ಶಬ್ದ ನಿಂತೇ ಹೋಗುತ್ತೆ. ಮತ್ತೆ ಅಕ್ಕಪಕ್ಕದವರು ಬ್ಲಾಂಚ್ ಬಗ್ಗೆ ಕೇಳ್ತಾರೆ. ಇವರ ತಂದೆ ತಾಯಿ ಸಿಂಪಲ್ ಆಗಿ ಹೇಳ್ತಾರೆ, ಬ್ಲಾಂಚ್ ಸತ್ತೋದ್ಲು, ಅವಳ ಅಂತ್ಯಕ್ರಿಯೆಯನ್ನ ಮಾಡಿ ಮುಗಿಸಿದ್ವಿ, ಆದ್ರೆ ಯಾರಿಗೂ ಹೇಳೋದಕ್ಕೆ ಆಗ್ಲಿಲ್ಲ ಅಂತ ಹೇಳ್ತಾರೆ. ಆದರೆ ವಿಷಯ ಏನಂದ್ರೆ ಅವತ್ತಿಂದ ಬ್ಲಾಂಚ್ಲನ್ನ ಆ ಕೋಣೆಯಲ್ಲಿ ಭದ್ರವಾಗಿ ಬಂಧಿಸಿ ಬಿಡ್ತಾರೆ. ದಿನದಲ್ಲಿ 2 ಸಲ ಮಾತ್ರ ಊಟವನ್ನ ಕೊಡ್ತಿದ್ರು, ಹೊರಗಡೆ ಬರೋದಕ್ಕೆ ಬಿಡ್ತಾ ಇರಲಿಲ್ಲ. ಸ್ವಲ್ಪ ದಿನಗಳ ನಂತರ ಬ್ಲಾಂಚ್ ಅಣ್ಣನಿಗೆ ಮದುವೆ ಆಗುತ್ತೆ. ಇವನ ಹೆಂಡತಿಗೂ ಕೂಡ ಇದೇ ಸ್ಟೋರಿಯನ್ನ ಎಲ್ರಿಗೂ ಹೇಳು ಅಂತ ಹೇಳ್ತಿದ್ರು. ಹೀಗೆ 8 ವರ್ಷಗಳು ಕಳೆದು ಹೋಗುತ್ತೆ. ಈ ಟೈಮಲ್ಲಿ ಬ್ಲಾಂಚ್ ತಂದೆ ಎಮಿಲೆ ಮೊನಿಯರ್ ಸತ್ತೋಗ್ತಾನೆ. ಹೀಗಿರ್ಬೇಕಾದ್ರೆ ಇವರ ಮನೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದ ಒಬ್ಬ ವಯಸ್ಸಾದ ವ್ಯಕ್ತಿಗೆ ಒಂದು ಅಳುವಿನ ಶಬ್ದ ಕೇಳಿಸುತ್ತೆ. ನಾನೇನು ಪಾಪ ಮಾಡಿದ್ದೀನಿ, ನನ್ನನ್ನು ಯಾಕೆ ಕೂಡ್ ಹಾಕಿದ್ದೀರಾ ಅನ್ನುವ ಮಾತಿನ ಅಳು ಕೇಳಿಸುತ್ತೆ. ಆ ವಯಸ್ಸಾದ ವ್ಯಕ್ತಿ ಆ ಮನೆಯ ಬಾಗಿಲನ್ನ ಬಡಿದು ನಿಮ್ಮ ಮನೆಯ ಮೇಲಿನ ಕೋಣೆಯಿಂದ ಅಳುವಿನ ಶಬ್ದ ಕೇಳಿಸ್ತಾ ಇದೆ ಅಂತ ಕೇಳ್ತಾನೆ. ತಾಯಿ ಮಡಮೆ ಬಾಗಿಲು ತೆಗೆದು, ನಮ್ಮ ಮನೆಯಿಂದ ಯಾವುದೇ ಶಬ್ದ ನಮಗೆ ಕೇಳಿಸ್ತಿಲ್ಲ, ನಿಮಗೆ ವಯಸ್ಸು ಜಾಸ್ತಿ ಆಗಿ ಭ್ರಮೆ ಆಗಿದೆ ಅಂತ ಹೇಳಿ ಬಾಗಿಲನ್ನ ಮುಚ್ಚಿಕೊಳ್ತಾಳೆ. ಅನುಮಾನಗೊಂಡ ಆ ವ್ಯಕ್ತಿ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಡೆದ ವಿಷಯವನ್ನ ಹೇಳ್ತಾನೆ. ಇದನ್ನ ಕೇಳಿದ ಪೊಲೀಸರು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. ಅವರ ಮನೆಯಲ್ಲಿ ಹಾಗೆ ನಡೆಯೋದಕ್ಕೆ ಅವಕಾಶನೇ ಇಲ್ಲ. ಅವರದ್ದು ತುಂಬಾ ಮರ್ಯಾದಸ್ಥ ಕುಟುಂಬ. ಅನುಮಾನ ಬಿದ್ದು ಅವರ ಗೌರವವನ್ನ ಹಾಳು ಮಾಡೋದಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ತಗೊಳ್ಳೋದಿಲ್ಲ. ಇದರಿಂದ ಬ್ಲಾಂಚ್ಗೆ ಸ್ವತಂತ್ರ ಅನ್ನೋದು ಇಲ್ಲದೆ ಅದೇ ಕತ್ತಲೆ ಕೋಣೆಯಲ್ಲಿ 25 ವರ್ಷ ನರಕವನ್ನ ಅನುಭವಿಸಬೇಕಾಗಿ ಬರುತ್ತೆ. ಬ್ಲಾಂಚ್ ತಾಯಿಗೆ ಸುಮಾರು 80 ವರ್ಷ ಆಗೋಗುತ್ತೆ. ಅಣ್ಣನಿಗೆ 2 ಮಕ್ಕಳು ಹುಟ್ಟುತ್ತಾರೆ. ಫ್ಯಾಮಿಲಿಯೆಲ್ಲ ಖುಷಿಯಾಗಿತ್ತು ಬ್ಲಾಂಚ್ಲನ್ನ ಬಿಟ್ಟು. ಹೀಗಿದ್ದಾಗ ತುಂಬಾ ವರ್ಷಗಳಿಂದ ಇವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಮಹಿಳೆ ಸತ್ತೋಗ್ತಾಳೆ. ನಂತರ ಹೊಸದಾಗಿ 2 ಮನೆ ಕೆಲಸದವರನ್ನ ತಗೋತಾರೆ. ಹೊಸದಾಗಿ ಕೆಲಸಕ್ಕೆ ಸೇರಿದ ಆ 2ರಿಗೆ ಮನೆಯಲ್ಲಿ ಏನೇನ್ ಕೆಲಸ ಮಾಡಬೇಕು ಅಂತ ಹೇಳಿ ಮೇಲಿರುವ ರೂಮ್ಗೆ ಮತ್ತು ರೂಮಿನ ಹತ್ರ ಯಾವುದೇ ಕಾರಣಕ್ಕೂ ಹೋಗಬಾರ್ದು ಅನ್ನೋ ಕಂಡೀಷನ್ ಅನ್ನ ಹಾಕ್ತಾರೆ. ಕೆಲವು ದಿನಗಳ ನಂತರ ಮನೆಯಲ್ಲಿ ಯಾರು ಇಲ್ಲದೆ ಇರೋ ಟೈಮಲ್ಲಿ ಆ ಕೆಲಸದವರಿಗೆ ಅನುಮಾನ ಮತ್ತು ಕುತೂಹಲದಿಂದ ಮೇಲಿರುವ ರೂಮ್ನಲ್ಲಿ ಏನಿದೆ ಅಂತ ನೋಡೋದಕ್ಕೆ ಡೋರ್ ಓಪನ್ ಮಾಡ್ತಾರೆ. 2ರಿಗೂ ಶಾಕ್ ಆಗುತ್ತೆ. ಹೇಗಾದ್ರೂ ಮಾಡಿ ಈ ವಿಷಯ ಪೊಲೀಸರಿಗೆ ತಿಳಿಸಿ ಈಕೆಯನ್ನ ಕಾಪಾಡಬೇಕು ಅಂತ ಅನ್ಕೋತಾರೆ. ಆದರೆ ಈ ವಿಷಯವನ್ನ ನಾವೇ ಹೇಳಿರೋದು ಅಂತ ಗೊತ್ತಾಗಬಾರ್ದು. ಗೊತ್ತಾದ್ರೆ ಈ ಕುಟುಂಬ ನಮ್ಮನ್ನ ಬದುಕೋಕೆ ಬಿಡಲ್ಲ ಅಂತ ಅನ್ಕೊಂಡು ಆ 2 ಕೆಲಸದವರು ಸೇರ್ಕೊಂಡು ಒಂದು ಲೆಟರ್ನಲ್ಲಿ ಪೂರ್ತಿ ವಿಷಯವನ್ನ ಬರೀತಾರೆ. ಆ ಲೆಟರನ್ನ ಕಷ್ಟ ಬಿದ್ದು ಪೊಲೀಸರಿಗೆ ಸೇರಿಸ್ತಾರೆ. ಪೊಲೀಸರು ಏನ್ ಮಾಡಿದ್ರು ಅಂದ್ರೆ ಕೇವಲ ಒಂದು ಲೆಟರನ್ನ ಆಧಾರವಾಗಿ ಇಟ್ಕೊಂಡು ಹೇಗೆ ಒಂದು ದೊಡ್ಡ ಕುಟುಂಬವನ್ನ ಅನುಮಾನಿಸೋದು ಅಂತ ಹೇಳಿ ನೆಗ್ಲೆಕ್ಟ್ ಮಾಡ್ತಾರೆ. ಕೊನೆಗೆ ಈ 2 ಕೆಲಸದವರು ಇನ್ನೊಂದು ಲೆಟರನ್ನ ಬರೆದು ಜಡ್ಜ್ಗೆ ಕಳಿಸ್ತಾರೆ. ಜಡ್ಜ್ ಈ ವಿಷಯ ಹೊರಗಡೆ ಗೊತ್ತಾಗಿ ಆ ಕುಟುಂಬಕ್ಕೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಉದ್ದೇಶದಿಂದ ಸೈಲೆಂಟ್ ಆಗಿ ಎನ್ಕ್ವೈರಿ ಮಾಡಿ ಕೊನೆಗೆ ನಿಜ ಗೊತ್ತಾಗಿ ಒಂದು ಸರ್ಚ್ ವಾರೆಂಟ್ ಅನ್ನ ಪೊಲೀಸರಿಗೆ ಕೊಡ್ತಾರೆ. ಸರ್ಚ್ ವಾರೆಂಟ್ ಜೊತೆ ಪೊಲೀಸರು ಆ ಮನೆಗೋಗಿ ಕೇಳಿದಾಗ ಅಂಥದ್ದೇನೂ ಇಲ್ಲ, ನಮ್ಮ ಮನೆಯಲ್ಲಿ ಸರ್ಚ್ ಮಾಡೋ ಅಧಿಕಾರ ನಿಮಗಿಲ್ಲ ಅಂತ ಡೋರನ್ನ ಹಾಕೋತಾರೆ. ಆದರೆ ಪೊಲೀಸರಿಗೆ ಇವರ ಮೇಲೆ, ಇವರ ವರ್ತನೆಯ ಮೇಲೆ ಅನುಮಾನ ಜಾಸ್ತಿ ಆಗಿ ಅವರು ಬಾಗಿಲು ತೆಗೀದೇ ಇದ್ರೂ ಬಾಗಿಲನ್ನ ಹೊಡೆದಾಕಿ ಮನೆಯೆಲ್ಲ ಸರ್ಚ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಮೇಲಿದ್ದ ಚಿಕ್ಕ ರೂಮ್ ಹತ್ರ ಹೋಗ್ತಾ ಇದ್ದಂತೆ ಒಂದು ವಿಧವಾದ ಕೆಟ್ಟ ವಾಸನೆ ಆ ರೂಮ್ನಿಂದ ಬರ್ತಾ ಇರುತ್ತೆ. ಅವರಿಗೆ ಅನುಮಾನ ಬಂದು ಆ ಬಾಗಿಲ ಬೀಗವನ್ನ ಒಡೆದು ನೋಡ್ತಾರೆ. ಒಳಗಡೆ ಇದ್ದ ಬ್ಲಾಂಚ್ಳನ್ನ ನೋಡಿ ಒಂದ್ಸಲ ಶಾಕ್ ಆಗ್ತಾರೆ. ಆ ಪೊಲೀಸರು ಹೇಳಿದ್ದೇನೆಂದ್ರೆ, ಡೋರ್ ತೆಗೆದ ತಕ್ಷಣ ನಮಗೆ ಒಳಗಡೆ 40ರಿಂದ 50 ವರ್ಷ ವಯಸ್ಸಿನ ಅಸ್ಥಿಪಂಜರದ ರೀತಿ ದೇಹ ಇದ್ದಂತಹ, ಮೈಮೇಲೆ ಯಾವುದೇ ಬಟ್ಟೆಗಳು ಇಲ್ಲದೆ ಬೆಡ್ ಮೇಲೆ ಕಟ್ಟಾಕಿದ್ದ ಒಬ್ಬ ಹೆಂಗಸನ್ನ ನೋಡಿದ್ವಿ. ಆ ಮಹಿಳೆಯನ್ನ ನೋಡಿ ನಮಗೆ ಕಣ್ಣಲ್ಲಿ ನೀರು ಬಂತು, ಹೃದಯವೆಲ್ಲ ಭಾರ ಆಯಿತು. ನಮ್ಮನ್ನ ನೋಡಿದ ತಕ್ಷಣ ಆ ಮಹಿಳೆ ಭಯ ಬಿದ್ದು ತನ್ನ ಕೂದಲಿನಿಂದ ತನ್ನ ಮೈಯನ್ನ ಮುಚ್ಚಿಕೊಳ್ಳೋದಕ್ಕೆ ಶುರು ಮಾಡಿದ್ಲು. ಆ ರೂಮೆಲ್ಲ ಹಳಸಿದ ಆಹಾರ ಮತ್ತು ಆ ಮಹಿಳೆ ಮಾಡಿದ್ದ ಮಲ ವಿಸರ್ಜನೆಯಿಂದ ತುಂಬಿ ಹೋಗಿತ್ತು.
ಅಂದ್ರೆ ಬರೋಬ್ಬರಿ 25 ವರ್ಷ ಆಕೆ ತಿಂದ ಜಾಗದಲ್ಲೇ ಬಾತ್ರೂಮ್ ಟಾಯ್ಲೆಟ್ಗೆ ಹೋಗ್ಬೇಕಾಗಿತ್ತು. ಇಷ್ಟು ನಿರ್ದಾಕ್ಷಿಣ್ಯವಾಗಿ ಆಕೆಯನ್ನ ಬಂಧಿಸಿದ್ರು. ಇದರ ಜೊತೆ ಆ ರೂಮ್ನಲ್ಲಿ ತುಂಬಾ ಇಲಿಗಳು ಕೂಡ ಇದ್ವು. ಆ ರೂಮಲ್ಲಿ ಬರ್ತಾ ಇದ್ದ ವಾಸನೆಯಿಂದ ನಾವು 1 ನಿಮಿಷ ಕೂಡ ಇರೋದಕ್ಕಾಗ್ಲಿಲ್ಲ. ಇಷ್ಟು ಅಸಹ್ಯವಾದ ಜಾಗದಲ್ಲಿ 25 ವರ್ಷಗಳಿಂದ ಒಬ್ಬ ಮಹಿಳೆ ಇರೋದನ್ನ ನೋಡೋದಕ್ಕೆ ಆಗ್ಲಿಲ್ಲ ಅಂತ ಹೇಳ್ತಾರೆ. ತಕ್ಷಣ ಪೊಲೀಸರು ಬ್ಲಾಂಚ್ಲನ್ನ ಆಸ್ಪತ್ರೆಗೆ ಸಾಗಿಸ್ತಾರೆ. ಇನ್ನೊಂದು ಕಡೆ ಇವರ ಕುಟುಂಬದ ಮೇಲೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಈ ಇನ್ವೆಸ್ಟಿಗೇಷನ್ನಿಂದ ಗೊತ್ತಾಗಿದ್ದೇನೆಂದ್ರೆ, ಈಕೆಯನ್ನ ಪ್ರೀತಿಸಿದ್ದ ಆ ಸೀನಿಯರ್ ಲಾಯರ್ ಬ್ಲಾಂಚ್ಲನ್ನ ಕೂಡಿ ಹಾಕಿದ 2 ವರ್ಷಗಳ ನಂತರ ಅನುಮಾನಾಸ್ಪದವಾಗಿ ಸತ್ತೋಗಿರೋದನ್ನ ಗುರುತಿಸ್ತಾರೆ. ಬಹುಶಃ ಈತನ ಸಾವಿಗೂ ಇವರ ಕುಟುಂಬದವರೇ ಕಾರಣ ಆಗಿರ್ಬೋದು ಅನ್ಕೋತಾರೆ. ಮೊದಲು ಬ್ಲಾಂಚ್ಲ ತಾಯಿಯನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ 15 ದಿನಗಳಿಗೆ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಆಕೆ ಸತ್ತೋಗ್ತಾಳೆ. ಇನ್ನು ಬ್ಲಾಂಚ್ಳ ಅಣ್ಣನನ್ನ ಅರೆಸ್ಟ್ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಈ ವಿಷಯ ನನಗೆ ಗೊತ್ತೇ ಇಲ್ಲ, ಇದನ್ನೆಲ್ಲ ಮಾಡಿದ್ದು ನಮ್ಮ ತಾಯಿ, ಇದಕ್ಕೂ ನನಗೂ ಸಂಬಂಧನೇ ಇಲ್ಲ ಅಂತ ಮಾಡಿದ ತಪ್ಪನ್ನ ಮುಚ್ಚಿಟ್ಕೊಳ್ತಾನೆ. ಆದರೆ ಇದನ್ನ ಕೋರ್ಟ್ ಕೇಳೋದಿಲ್ಲ. ಯಾಕೆಂದ್ರೆ ಮನೆಯ ಕೆಲಸದವರಿಗೆ ಗೊತ್ತಾಗಿರೋ ವಿಷಯ 25 ವರ್ಷ ನಿನಗೆ ಹೇಗೆ ಗೊತ್ತಾಗ್ಲಿಲ್ಲ ಅಂತ ತರಾಟೆಗೆ ತೆಗೆದುಕೊಳ್ಳುತ್ತೆ. ಈ ವಿಷಯ ಹೊರಗಡೆ ಜನರಿಗೆ ಗೊತ್ತಾಗುತ್ತೆ. ಇವನಿಗೆ ಶಿಕ್ಷೆ ಆಗಲೇಬೇಕು. ಇಷ್ಟು ಕ್ರೂರವಾಗಿ ನಡ್ಕೊಂಡ ಇವನಿಗೆ ಮರಣದಂಡನೆ ಶಿಕ್ಷೆ ಕೊಡಬೇಕು ಅಂತ ಆಗ್ರಹ ಮಾಡ್ತಾರೆ. ಕೊನೆಗೆ ಫ್ರೆಂಚ್ ಸರ್ಕಾರ ಇವನಿಗೆ ಕೇವಲ 1 ವರ್ಷ ಜೈಲು ಶಿಕ್ಷೆ ಮಾತ್ರ ವಿಧಿಸುತ್ತೆ. ಏಕೆಂದ್ರೆ ಮೊದಲು ಫ್ರೆಂಚ್ ಕಾನೂನು ಹೇಗಿತ್ತು ಅಂದ್ರೆ, ಯಾರು ತಪ್ಪು ಮಾಡಿದ್ರೆ ಅವರಿಗೆ ಮಾತ್ರ ಶಿಕ್ಷೆ ಹಾಕ್ತಾ ಇದ್ರೆ ಹೊರತು ಸಹಾಯ ಮಾಡಿದವರಿಗೆ ಯಾವುದೇ ಶಿಕ್ಷೆಯನ್ನ ವಿಧಿಸ್ತಿರ್ಲಿಲ್ಲ. ಅಷ್ಟೇ ಅಲ್ಲ, ಬ್ಲಾಂಚ್ಳ ಅಣ್ಣ ಸ್ವತಃ ಒಬ್ಬ ಲಾಯರ್ ಆಗಿದ್ರಿಂದ ಈ ಪಾಯಿಂಟ್ ಅನ್ನ ಮುಂದೆ ಇಟ್ಕೊಂಡು ಕಡಿಮೆ ಶಿಕ್ಷೆಯಿಂದ ಪಾರಾಗ್ತಾನೆ. ಶಿಕ್ಷೆ ಪೂರ್ತಿ ಮುಗಿಸಿ ಹೊರಗಡೆ ಬಂದ ಈತನಿಗೆ ತಾಯಿಯ ಪೂರ್ತಿ ಆಸ್ತಿ ಸಿಗುತ್ತೆ. ಈ ಕಡೆ ಬ್ಲಾಂಚ್ ವಿಷಯಕ್ಕೆ ಬಂದ್ರೆ, ಟ್ರೀಟ್ಮೆಂಟ್ ತೆಗೆದುಕೊಂಡ ಮೇಲೆ ಸ್ವಲ್ಪ ಚೇತರಿಸಿಕೊಂಡ್ಲು. ಆದ್ರೆ ತನ್ನ ಹಿಂದಿನ ಗತ ಜೀವನವನ್ನೇ ಮರ್ತೋಗ್ತಾಳೆ. ಕೊನೆಗೆ ತನ್ನ ಹೆಸರು ನೆನಪಿರೋದಿಲ್ಲ, ಮಾತಾಡೋದು ಮರ್ತೋಗ್ತಾಳೆ. ಬ್ಲಾಂಚ್ಳನ್ನ ಆ ರೂಮಿಂದ ಹೊರಗಡೆ ತಗೊಂಡು ಬಂದಾಗ ಆಕೆಯ ತೂಕ ಕೇವಲ 24 kg. ಡಾಕ್ಟರ್ಸ್ ಇವಳನ್ನ ನೋಡಿ ಬದುಕಲ್ಲ ಅನ್ಕೋತಾರೆ, ಆದ್ರೆ ಬದುಕ್ತಾಳೆ. ಹಿಂದಿನದ್ದೆಲ್ಲ ಮರೆತೋಗಿ ಮೆಂಟಲ್ ಹಾಸ್ಪಿಟಲ್ನಲ್ಲಿ 10 ವರ್ಷ ಮಾನಸಿಕ ಬಾಧೆ ಬಿದ್ದು ಬದುಕ್ತಾಳೆ. ಈಕೆಯನ್ನ ನೋಡೋದಕ್ಕೆ ಕರ್ಕೊಂಡು ಹೋಗೋದಕ್ಕೂ ಈಕೆಯ ಅಣ್ಣ ಬರಲೇ ಇಲ್ಲ. ಕೊನೆಗೆ 1913ರಲ್ಲಿ ಅಂದ್ರೆ ತನಗೆ 63 ವರ್ಷ ಇದ್ದಾಗ ಅತಿಲೋಕ ಸುಂದರಿಯಾಗಿದ್ದ ಬ್ಲಾಂಚ್ ಮೊನಿಯರ್ ಸತ್ತೋಗ್ತಾಳೆ. 25 ವರ್ಷ ಈ ನರಕದಲ್ಲಿ ಇದ್ದಿದ್ರಿಂದ ಬ್ಲಾಂಚ್ ಶರೀರ ಪೂರ್ತಿಯಾಗಿ ಹಾಳಾಗಿ ಹಲವಾರು ರೋಗಗಳು ಬರೋದಕ್ಕೆ ಕಾರಣ ಆಯಿತು. ಡಾಕ್ಟರ್ಸ್ ಈಕೆಯನ್ನ ಬದುಕಿಸೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾರೆ. ಬ್ಲಾಂಚ್ ಮೊನಿಯರ್ ತನ್ನ ಜೀವನವೆಲ್ಲ ತಾಯಿಯ ಸ್ವಾರ್ಥ ಮತ್ತು ಕೋಪದಿಂದ ನರಕದಲ್ಲಿ ಬದುಕಬೇಕಾಗಿ ಬರುತ್ತೆ. ಈ ಒಂದು ಫೋಟೋ ನೋಡಿದ್ರೆ ಸಾಕು, ಎಷ್ಟು ಸುಂದರವಾಗಿದ್ದ ಈಕೆಯ ಜೀವನ ಹೇಗೆ ಬದಲಾಯಿತು, ಎಷ್ಟು ಬಾಧೆಯನ್ನ ಅನುಭವಿಸಿದ್ಲು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಆದರೆ ಹೆತ್ತ ತಾಯಿನೇ ಮಗಳ ವಿಷಯದಲ್ಲಿ ಯಾಕೆ ಇಷ್ಟು ಘೋರವಾಗಿ ನಡ್ಕೊಂಡ್ಲು ಅನ್ನೋದು ಇವತ್ತಿಗೂ ಮಿಸ್ಟರಿಯಾಗೆ ಉಳಿದು ಹೋಗಿದೆ. ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ನನ್ನ ವಿವರಣೆ ಶೈಲಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಅನ್ನ ಕೊಡಿ. ಈ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಶನ್ ಅನ್ನ ಆಕ್ಟಿವ್ ಮಾಡ್ಕೊಳ್ಳಿ. ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.